ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಮೊದಲಿಗೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಮಾರ್ನಿಂಗ್ ಡ್ರಿಂಕ್ ಮಾರ್ನಿಂಗ್ ರುಟೀನ್ ಅಂತೆಲ್ಲ ಏನೂ ಇಲ್ಲ. ಯಾಕಂದರೆ ಇವತ್ತೆಲ್ಲರೂ ನಾವು ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗಿದ್ವಿ. ಅದು ನಮ್ಮೂರಲ್ಲೇ. ಅಲ್ಲಿ ನಮ್ಮ ಪಾಪು ನಮ್ಮ ಮನೆಯವರು ಎಲ್ಲರೂ ಹೋಗಿದ್ವಿ. ಎಲ್ಲರೂ ಒಟ್ಟಿಗೆ ಅಂತ ಸೇರೋದು ಬರೀ ಪೂಜೆ ಹಬ್ಬ ಇದ್ದರೆ ಮಾತ್ರ ಅಲ್ವಾ. ಇವತ್ತೆಲ್ಲರೂ ಬಂದಿದ್ರು. ಹೋದ ವರ್ಷ ಗಣೇಶ ಹಬ್ಬದಲ್ಲಿ ನಮ್ಮ ಪುಟ್ಟ ಪಾಪು ಆಗಿದ್ಲು. ಆದರೆ ಇವತ್ತು ಕುತ್ಕೊಳ್ಳೋ ಮಟ್ಟಿಗೆ ಆಗ್ಬಿಟ್ಟಿದ್ದಾಳೆ. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಅವರಿಬ್ಬರಿಗೂ ಊಟ ಮಾಡಿಸ್ದೆ. ಊಟ ಮಾಡಿಸ್ಬೇಕಾದ್ರೆ ನನಗನ್ನಿಸ್ತು ನಮ್ಮ ಕ್ಯಾಂಡಿ ಊಟ ಮಾಡಿಸ್ಬೋದು, ಆದರೆ ನಮ್ಮ ಚೋಟು ಊಟ ಮಾಡ್ಸೋಕ್ಕಾಗಲ್ಲ ಅಂತ. ಅದಾದ್ಮೇಲೆ ನಾನು ಮತ್ತು ನನ್ನ ತಮ್ಮ ನಾಳೆ ಗಣಪತಿ ಕೂರ್ಸೋಕ್ಕೆ ಏನೇನು ಬೇಕೋ ಅದನ್ನು ತೊಗೊಬರೋಕ್ಕೆ ಅಂತ ಗದ್ದೆಗೆ ಅಂತ ಹೋದ್ವಿ. ಇದೆಲ್ಲ ವೀಡಿಯೋಗಷ್ಟೇ. ಅಂತೂ ಎಂತೂ ಸತತ ನಡಿಗೆಯಿಂದ ನಮ್ಮ ಗದ್ದೆಗೆ ರೀಚ್ ಆದ್ವಿ. ನನ್ನ ತಮ್ಮ ಎನ್ನ ಪಡಗಬೇಕು. ಇಷ್ಟ ಇಲ್ವಾ? ಹೇಗಿದೆಯಾ ಇನ್ನೇನು ಫಾರ್ಮ್ ಡೇ ಮುಗಿಸ್ಕೊಂಡು ಇಲ್ಲಿ ಬಂದು ಎಳ್ನೀರು ಕೊಚ್ಚು. ಟೈಮ್ ನನ್ನ ತಮ್ಮ ಎಳ್ನೀರು ಕೊತ್ತಾ ಇರೋದು. ಇವೆಲ್ಲ ಹಾಕು ನೀನು ವಿಡಿಯೋ ಮಾಡ್ತೀನಿ. ಜಗತ್ತಲ್ಲಿ ಸೀಬೆಕಾಯಿನ ಕುಡ್ಲೆ ಕಟ್ ಮಾಡಿದ್ರು ನಾನೇ ಅಂತ ಅನ್ಸುತ್ತೆ. ಆದರೆ ನನ್ನ ತಮ್ಮ ಇನ್ನ ಬುದ್ಧಿವಂತ ಕತ್ರಲ್ಲಿ ಕಟ್ ಮಾಡ್ದ. ಇದನ್ನೆಲ್ಲ ನಮ್ಮ ಅಪ್ಪ ಏನಾರ ವಿಡಿಯೋ ನೋಡಿದ್ರೆ ಏನಂತ ಅನ್ಕೋತಾರ ಗೊತ್ತಾ? ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನನ್ನ ತಮ್ಮ ಅಲ್ಲಿದ್ದ ವೇಸ್ಟ್ ಗಿಡ ನೋಡ್ಬಿಟ್ಟು ಅಂದ್ಕೆ ಹೂವಿನ ಗಿಡ ಗಮ್ಮನತೆ ಅಂತ ಕಿತ್ಕೋತೀನಿ ಅಂತ ಕಿತ್ಕೊಂಡು ಇಟ್ಕೊಂಡಿದ್ದ. ನಾನು ಹೇಳಿದೆ ಅದು ವೇಸ್ಟ್ ಗಿಡ ಬಿಸಾಕು ಅಂತ. ಆಮೇಲೆ ಅಲ್ಲೇ ಒಂದು ನವಿಲುಗಿರಿ ಸಿಕ್ತು ಅಂತ ಒಂದೆರಡು ಪೋಸ್ ಕೊಟ್ಟೆ. ಆಮೇಲೆ ನಾನು ಒಂದು ಗರಿ ಕಿತ್ಕೊಂಡೆ. ಆಮೇಲೆ ಗಣೇಶಂಗೆ ಇಷ್ಟವಾದ ಗರಿಕೆ ಹುಲ್ ಕಿತ್ಕೊಂಡು ಅಲ್ಲೇ ಇದ್ದ ಒಂದು ಕಬ್ಬನ್ನು ಕೂಡ ಎತ್ಕೊಂಡ್ವಿ. ಅದಾದ್ಮೇಲೆ ನನ್ನ ತಮ್ಮ ನಂಗೆ ಹೂವು ಬೇಕು ಅಂತ ಹೂವನು ಕಿತ್ಕೊಂಡ. ಆ ಹೂವು ಕಿತ್ಕೊಳ್ಳೋಕಂತೂ ಹೆವಿ ಸಾಹಸ ಪಟ್ಟಿದ್ದಾನೆ ಬಿಡಿ. ಮನೆಗೆ ಬಂದರೆ ನಮ್ಮ ಚೋಟು ಯಾಕೋ ಯೋಗಾಸನ ಮಾಡ್ತಾ ಇದ್ಲು. ಯಾಕಂದ್ರೆ ಇವತ್ತು ನಮ್ಮ ಚೋಟು ದೊಡ್ಡೋಳಾಗಿದ್ದಾಳೆ. ಅಲ್ಲಿಂದ ಮತ್ತೆ ನಾವು ಇವತ್ತು ವೀರಭದ್ರ ಸ್ವಾಮಿಯವರ 15ನೇ ವರ್ಷದ ಹುಟ್ಟುದಬ್ಬ ಅಂತ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಒಳ್ಳೆ ಪೂಜೆ ಮಾಡಿದ್ರು. ಮತ್ತೆ ಪ್ರಸಾದ ಏನಪ್ಪಾ ಅಂತ ಅಂದರೆ ಪುಳಿಯೋಗರೆ, ಪೊಂಗಲ್. ನಮ್ಮನೆ ಗಣೇಶ ಹೇಗಿತ್ತು ಮತ್ತು ನಾವು ಹೇಗೆ ಡೆಕೋರೇಷನ್ ಮಾಡಿದ್ವಿ ನೋಡಬೇಕು ಅಂತಂದರೆ ನೀವು ನಾಳಿನ ವಿಡಿಯೋವರೆಗೂ ಕಾಯಬೇಕು. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.